ಗೂಗಲ್ ಮ್ಯಾಪ್ ಯಾವಾಗಲೂ ಸಹಾಯಕ್ಕೆ ಬರುತ್ತೆ ಅಂತ ಅಂದ್ಕೊಳ್ಳೋದು ಬೇಡ. ಬೆಳಗಾವಿಯ ಖಾನಾಪುರದ ಹತ್ರ ಹೀಗೆ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಿದ್ದವರು 10 ಕಿಲೋಮೀಟ್ರ್ ಕಾಡಲ್ಲಿ ಹೊಟ್ಟೋಗಿದ್ದಾರೆ. ಸೀದಾ ಹೋಗಿ ತಗ್ಲಾಕೊಂಡಿದ್ದಾರೆ ಅಲ್ಲೆಲ್ಲೋ ಹಳ್ಳದ ಹತ್ರ, ಅದು ಮಧ್ಯರಾತ್ರಿನಲ್ಲಿ. ಆಮೇಲೆ ಪೊಲೀಸರಿಗೆ ಪಾಪ ಫೋನ್ ಮಾಡಿ ಕರೆಸ್ಕೊಂಡು ಅವ್ರು ಬಂದು ಇವ್ರನ್ನೆಲ್ಲ ಮತ್ತೆ ವಾಪಸ್ ಕರ್ಕೊಂಡೋಗಿ ದಾರಿನಲ್ಲಿ ಬಿಟ್ಟಿದ್ದಾರೆ. ಇದು ಬೆಳಗಾವಿಯ ಖಾನಾಪುರ ಕಾಡಿನಲ್ಲಿ ಮಿಸ್ಸಿಂಗ್ ಆಗಿತ್ತು. 4 ಮಹಿಳೆಯರು ಆಂಧ್ರದಿಂದ ಗೋವಾಕ್ಕೆ ಹೊರಟಿದ್ರಂತೆ. ಪ್ಲಸ್ ಒಬ್ಬ ಡ್ರೈವರು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಕಾರ್ನಲ್ಲಿ ಹೋಗಬೇಕಾದ್ರೆ ಮಧ್ಯರಾತ್ರಿ ದಾರಿ ತಪ್ಪಿ 10 ಕಿಲೋಮೀಟ್ರ್ ಕಾಡು ಹೊಟ್ಟೋಗಿದ್ದಾರೆ. ಆಮೇಲೆ ಮಾರ್ಗ ಮಧ್ಯದಲ್ಲಿ ಹಳ್ಳ ಬಂದಾಗ ಗೊತ್ತಾಗಿದೆ ನಾವು ದಾರಿ ತಪ್ಪಿದ್ದೀವಿ ಅಂತ. ಆಮೇಲೆ ಪಾಪ ಎಲ್ಲ ಧೈರ್ಯ ಮಾಡಿ ಪೊಲೀಸರಿಗೇನೋ 112 ಅಲ್ಲಿಗೆ ಕಾಲ್ ಮಾಡಿ ಹೇಳ್ಕೊಂಡು ಆಮೇಲೆ ಖಾನಾಪುರ ಪೊಲೀಸರು ಬಂದಿದ್ದಾರೆ. ಪುಣ್ಯಕ್ಕೆ ಅವ್ರಿಗೆ ಅಲ್ಲಿ ಸಿಗ್ನಲ್ ಸಿಕ್ಕಿರೋದೇ ಪುಣ್ಯ, ಫೋನ್ ಮಾಡೋದಕ್ಕೆ ಸಿಗಲ್ಲ ಫೋನು ಕಾಡಲ್ಲಿ. ಫೋನಲ್ಲಿ ಮಾತನಾಡಿ ಪೊಲೀಸರು ಬಂದು ಆಮೇಲೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಅವ್ರು ಹೋಗಿದ್ರು, ವಾಪಸ್ಸು ಕರ್ಕೊಂಬಂದು ಬಿಟ್ಟು ಅವ್ರು ಗೋವಾಕ್ಕೆ ಹೋಗಿದ್ದಾರೆ. ಬಟ್ ಗೂಗಲ್ ಮ್ಯಾಪ್ ಯಾವಾಗಲೂ ಕೂಡ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಒಂದು ಬ್ರಿಡ್ಜ್ ಮೇಲೆ ಕರ್ಕೊಂಡೋಗಿ ಕಾರ್ನ ಕಟ್ತಾ ಇದ್ದ ಬ್ರಿಡ್ಜ್ ಇನ್ನೂ ಕಾರ್ ಮೇಲಿಂದ ಕೆಳಕ್ಕೆ ಬಿದ್ದಿದೆ ಗೂಗಲ್ ಮ್ಯಾಪ್ ನಂಬ್ಕೊಂಡು ಹೋಗಿದ್ದಕ್ಕೆ. ಹಿಂದಿನ ದಿವಸ ನಮ್ಮ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ERSSಗೆ 112ಕ್ಕೆ ಒಂದು ಕರೆ ಬರುತ್ತೆ. ಕರೆ ಮಾಡಿರ್ತಕ್ಕಂಥ ದಾಸರವರು ಫೋನ್ ಮಾಡಿದಾಗ ಅದು ತುಂಬ ನೆಟ್ವರ್ಕ್ ತುಂಬ ಕೆಟ್ಟದಾಗಿರುತ್ತೆ. ಫೋನ್ ಮಾಡಿಬಿಟ್ಟು ನಾನು ಅರಣ್ಯದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ನಮ್ಮವ್ರಿಗೆ ಹೇಳ್ತಾರೆ. ಅದು ಕೂಡ ಸರಿಯಾಗಿ ಕೇಳಿಸಿರಲ್ಲ. ಸೊ ನಮ್ಮವ್ರು ವಾಪಸ್ ಫೋನ್ ಮಾಡಿದಾಗ ಅವರಿಗೆ ಕನೆಕ್ಷನ್ನೇ ಸಿಗಲ್ಲ. ಆವಾಗ ಅವ್ರು ಮಾಡಿರ್ತಕ್ಕಂಥ ಕರೆ ಆಧಾರದ ಮೇಲೆ ನಮ್ಮವರು ಒಂದು ಲೊಕೇಶನ್ ತೆಗೆದುಕೊಂಡು ಮೊಬೈಲ್ ಲೊಕೇಶನ್ ತೆಗೆದುಕೊಂಡು ಆ ಸ್ಥಳಕ್ಕೆ ಹೋಗಿ ಹುಡುಕಾಡ್ತಾ ಇರ್ತಾರೆ. ಮತ್ತೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಹೀಗೆ ನಾನು ಉಜ್ಜಯಿನಿ ಇಂದ ನಾನು ಹೊರಟಿದ್ದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ಎಸ್ ದಿಲೀಪ್, ಇವಾಗ ಈ ಥರ ಸಾಮಾನ್ಯ ಆಗಲ್ಲ. ಗೂಗಲ್ ಮ್ಯಾಪನ್ನು ನೋಡ್ಕೊಂಡು ಹೋಗ್ತಾ ಇದ್ದಾಗ ಇವರೇ ಎಲ್ಲೋ ದಿಕ್ಕು ತಪ್ಪಿದ್ದಾರೆ ಅಂತ ನನಗನ್ಸುತ್ತೆ. ಅಂದರೆ ಅಲ್ಲಿ ಬಂದಿರತಕ್ಕಂಥ ಇನ್ಸ್ಟ್ರಕ್ಷನನ್ನು ಕರೆಕ್ಟಾಗಿ ಇವ್ರು ಫಾಲೋ ಮಾಡದೇ ಇರೋದಕ್ಕೆ ಈ ಥರ ಗೂಗಲ್ ಮ್ಯಾಪ್ ದಿಕ್ಕು ತಪ್ಪಿರತಕ್ಕಂಥದ್ದು, ಕಾಡಿಗೆ ಹೋಗಿರ್ತಕ್ಕಂಥದ್ದು ಅಂತ ಅನ್ಸುತ್ತೆ ನನಗೆ. ಏನಿದೆ ಇದ್ರ ಬಗ್ಗೆ ಮಾಹಿತಿ ದಿಲೀಪ್? ಹೌದು ಅರವಿಂದ್, ಎರಡು ವಿಚಾರದಲ್ಲಿ ನಾವು ಈಗ ಅದನ್ನ ಮಾಹಿತಿಯನ್ನ ಪಡೆದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಆ ಡ್ರೈವರ್ ಏನಿದಾನೆ ಗೋವಾಕ್ ಹೋಗ್ಲಿಕ್ಕೆ ಶಾರ್ಟ್ ಕಟ್ ರೂಟ್ ಅಂತ ಹಾಕ್ತಾನೆ, ಗೋವಾ ಶಾರ್ಟ್ ಕಟ್ ರೂಟ್ ಅಂತ ಹಾಕ್ತಾನೆ. ಅಲ್ಲಿ ಏನೋ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಅದು ಈ ತರ ಆಗಿದೆ ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇರುವಂತದ್ದು. ಮತ್ತೆ ರಾತ್ರಿ 6-7 ಗಂಟೆ ಏನು ಸಂಜೆ ಆಗ್ತಾ ಇದ್ದಂಗೆ ಹೋಗಿದ್ರೆ ಮುಂದ್ಗಡೆ ಹೋದಂಗೆ ಹಳ್ಳ ಬರುತ್ತೆ. ಹೀಗಾಗಿ ರಾತ್ರಿ ಇಡೀ ಬಹುತೇಕ ಬೆಳಗಿನ ಜಾವ 7 ಗಂಟೆವರೆಗೂ ಕೂಡ ಅಲ್ಲೇ ಇರ್ತಾರೆ. ಯಾಕಂದ್ರೆ ಯಾವ್ದು ನೆಟ್ವರ್ಕ್ ಸಿಗೋದಿಲ್ಲ. ಬೆಳಗ್ಗೆ 7 ಗಂಟೆ ಆದ ತಕ್ಷಣ ಒಂಚೂರು ಆ ಕಡೆ ಹೋಗಿ ನೆಟ್ವರ್ಕ್ ಅನ್ನ ಹುಡುಕ್ತಾರೆ, ಎಮರ್ಜೆನ್ಸಿ ಕಾಲಿಗೆ ನೆಟ್ವರ್ಕ್ ಅನ್ನ ಹುಡುಕ್ತಾರೆ. ಅದಾದ ನಂತರ ಏನಂತಂದ್ರೆ ಅಲ್ಲಿ ಇರ್ತಕ್ಕಂಥ 112 ಪೊಲೀಸರಿಗೆ ಈ ಮಾಹಿತಿಯನ್ನ ನೀಡಿರುವಂತದ್ದು. ಮತ್ತು ಅದಾದ ನಂತರ ಮತ್ತೆ ಏನಂದ್ರೆ ನೆಟ್ವರ್ಕ್ ಹೋಗುತ್ತೆ. ಪೊಲೀಸರಿಗೂ ಕೂಡ ಹರಸಾಹಸ ಆಗುತ್ತೆ, ಯಾಕಂದ್ರೆ ಯಾವ ತರ ಹುಡುಕ್ಬೇಕು ಹಾಗೆ ಅಂತೇಳಿ. ಆಮೇಲೆ ಅವರೊಂದು ಮೊಬೈಲ್ ನೆಟ್ವರ್ಕ್ ಅನ್ನ ಲಾಕ್ ಮಾಡೋದ್ರ ಮುಖಾಂತರ ಅಲ್ಲಿ ಹೋಗಿ ಅವರನ್ನ ಸರ್ಚ್ ಮಾಡಿ ಅವ್ರಿಗೆ ಒಂದು ರೆಸ್ಕ್ಯೂನ ನೀಡಿರುವಂತದ್ದು ಅರವಿಂದ್. ಮತ್ತೆ ಪ್ರಮುಖವಾಗಿ ಒಂದು ಬೆಳಗಾವಿ SP ಅವರು ಕೂಡ ಒಂದು ಮಾಹಿತಿಯನ್ನು ಕೊಡ್ರಿ. ಏನಂತಂದ್ರೆ ಇವತ್ತಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಆಗ್ಲಿ ಅಥವಾ ಗೂಗಲ್ ಮ್ಯಾಪ್ ಹಾಕೋದು ಅಷ್ಟೇ ಮಾಡ್ಬೇಡಿ. ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಯಾರಿದ್ರೆ ಅವರನ್ನ ಕೇಳಿ ಅಥವಾ ಪೊಲೀಸರನ್ನ ಕೇಳಿ ತಾವು ಹೋಗ್ತಕ್ಕಂಥ ಮಾರ್ಗ ಏನಿದೆ ಅದರಲ್ಲೂ ಕೂಡ ಕಾಡಿನಲ್ಲಿ ಹೋಗ್ತಕ್ಕ ಮಾರ್ಗಗಳೇನಿದೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಮುಂದೆ ಸಾಗೋದು ಒಳಿತು ಅಂತ ಹೇಳಿ SP ಅವರು ತಿಳಿಸಿರುವಂತದ್ದು ಅರವಿಂದ್. ಕರೆಕ್ಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ದಿಲೀಪ್, ಧನ್ಯವಾದ. ಆಮೇಲೆ ಗೂಗಲ್ ಮ್ಯಾಪನ್ನು ರೀಡ್ ಮಾಡೋದು ಒಂದು ಕಲೆ. ನಿಮಗೆ ಫ್ಲೈಓವರ್ ಮೇಲೆ ಹೋಗಬೇಕಾ, ಫ್ಲೈಓವರ್ ಕೆಳಗಡೆ ಹೋಗಬೇಕಾ, ಆಯಿತಾ, ಲೆಫ್ಟ್ ಟರ್ನು, ರೈಟ್ ಟರ್ನು, ಯೂ ಟರ್ನು, ಇದೆಲ್ಲ ಕೆಲವು ಸಿಗ್ನಲ್ಸು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಚೂರು ಯಾಮಾರಿದ್ರೂ ಕೂಡ ಅದು ದಾರಿ ತಪ್ಪಿಸ್ಬಿಡುತ್ತೆ. ಬೆಂಗಳೂರಿನಲ್ಲಿ ಈ ಥರದ ಅನುಭವಗಳು ತುಂಬ ಜನಕ್ಕೆ ಆಗಿದೆ. ಗೂಗಲ್ ಮ್ಯಾಪ್ ದಾರಿ ತಪ್ಪಿಸಿರ್ತಕ್ಕಂಥದ್ದು. ದಾರಿ ತಪ್ಪಿಸಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಅದನ್ನು ರೀಡ್ ಮಾಡೋದಕ್ಕೆ, ಓದೋದಕ್ಕೆ ಬಂದಿರಲ್ಲ ಅಷ್ಟೇ.